ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರಿ. ಇಂದು ಮಾಹಿತಿ ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ. ಈ ಒಂದು ಯೋಜನೆಯಲ್ಲಿ ಅಡಿಯಲ್ಲಿ ಬಡ್ಡಿ ಸಹಾಯಧನ ಏನು ಕೊಡೋಕ್ಕೆ ಸರ್ಕಾರದಿಂದ ಮಾಡ್ತಾ ಇದ್ದಾರೋ, ಸೊ ಆ ಒಂದು ಸ್ಕೀಮು, ಇದ್ರ ಬಗ್ಗೆ ನಾವು ಒಂದು 3-4 ಪಾಯಿಂಟ್ ನೋಡೋಣ. ಫಸ್ಟು ನಾವು ಅಪ್ಲಿಕೇಶನ್ ಎರಡಿದೆ, ಸೊ ಅದು ಕನ್ಫ್ಯೂಷನ್ ಇದೆ. ಎರಡನೇದು ನಾವು ನೋಡೋಣ. ಈ ಒಂದು ಸ್ಕೀಮು ಸ್ವಲ್ಪ ಜನ ಇಲ್ಲ, ಇನ್ನೂ ಅದು ಇದು ಇಲ್ಲ, ಇನ್ನೂ ತುಂಬ ದಿವಸ ಆಗುತ್ತೆ, ಪ್ರೊಸೆಸ್ ಆಗುತ್ತೆ, ಇದು ಸುಳ್ಳು ಆ ಥರ ಎಲ್ಲ ಕೂಡ ಬರ್ತಾಯಿದೆ. ಮೂರನೇದು ನೋಡಬೇಕಾದ್ರೆ ನಮ್ಮ ಒಂದು ಫಲಾನುಭವಿ ಒಬ್ಬರು ಕೇಳಿದರು, ಸರ್ 8 ತಿಂಗಳಿಂದ EMI ಕಟ್ತಾಯಿದ್ದೀನಿ, ಸೊ ಅದು ಸೇರಿಸಿ ಇದಕ್ಕೆ ಎಲಿಜಿಬಿಲಿಟಿ ಆಗುತ್ತಾ ಅಥವಾ ಏನು ಅಂತ ತಾವು ತಿಳಿಸ್ಕೊಡಿ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ರಫಾಗಿ ನಾವು ನೋಡೋಣ. ದಯವಿಟ್ಟು ಈ ಒಂದು ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಓಕೆ, ನಮ್ಮ ಈ ಒಂದು ಬಡ್ಡಿ ಸಹಾಯಧನ ಇದರಲ್ಲಿ ಅಪ್ಲಿಕೇಶನ್ ಎರಡು ನಾವು ನೋಡ್ತಾ ಇದ್ದೀವಿ. ಒಂದು ನಾನ್ ಕೆನರಾ ಬ್ಯಾಂಕ್ ಅಂತ ನೋಡ್ತಾ ಇದ್ದೀವಿ, ಇನ್ನೊಂದು ನಾರ್ಮಲಾಗಿ ಒಂದು ಅಪ್ಲಿಕೇಶನ್ ಇದೆ. ಸೊ ಇದರ ಎರಡು ಬಗ್ಗೆನೂ ತಮಗೆ ಒಂದು ಕ್ಲಾರಿಟಿ ಕೊಡ್ತೀವಿ. ಫಸ್ಟು ನಾನ್ ಕೆನರಾ ಬ್ಯಾಂಕ್ ಅಕೌಂಟು ಅಂದರೆ ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಇಲ್ಲ, ಸೊ ನೀವು ಹೊಸದಾಗಿ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ನಿಗಮದಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಅಕೌಂಟು ಮಾಡಿಕೊಡ್ತಾರೆ. ಮತ್ತು ಅಲ್ಲಿಂದ ಲೋನ್ನ ನಿಮ್ಮ ಒಂದು ಯಾವ ಒಂದು ಬ್ಯಾಂಕಲ್ಲಿ ತೊಗೊಂಡಿದ್ದೀರೋ ಆ ಬ್ಯಾಂಕಿಗೆ ನಿಮಗೆ ಲೋನ್ ಹೋಗ್ಬೇಕಂತ ಅದರಿಂದ ತೊಗೊಳ್ತಾರೆ. ಸೊ ನಿಮ್ಮಲ್ಲಿ ಕೆನರಾ ಬ್ಯಾಂಕ್ ಅಕೌಂಟ್ ಇಲ್ಲ, ಸೊ ನೀವು ಒಂದು ಮಾಡಬೇಕಂದ್ರೆ ಆ ಅಪ್ಲಿಕೇಶನ್ನ ಫಿಲ್ ಮಾಡಿ. ಎರಡನೇದು ನಾರ್ಮಲಾಗಿ ಒಂದು ಅಪ್ಲಿಕೇಶನ್ ಇದೆ, ನಿಮ್ಮಲ್ಲಿ ಕೆನರಾ ಬ್ಯಾಂಕ್ ಇದೆ, ಸೊ ಆ ಒಂದು ಬ್ಯಾಂಕಿಂದ ನೀವು ನಿಮ್ಮ ಒಂದು EMI ಅಮೌಂಟ್ನ ತೊಗೊಳಕ್ಕೆ ನೀವೇನು ಮಾಡ್ತೀರಾ, ಸೊ ಪರ್ಮಿಷನ್ ಕೊಡಬೇಕಾಗುತ್ತೆ. ಸೊ ಅದರ ಒಂದು ಪ್ರೋಸೆಸ್ಸಲ್ಲಿ ಇರುತ್ತೆ. ಇದು ಸರಿಯಾಗಿ ನಿಮಗೆ ಅಪ್ಡೇಟ್ಸ್ನ ಮುಂದೆ ನಾವು ಇರ್ತೀವಿ. ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಏನೋ ಒಂದು ಆಗ್ತಾಯಿತ್ತಂತ ಕ್ಲಿಯರಾಗಿರಿ. ಡೌನ್ಲೋಡ್ ಮಾಡಬೇಕಾದ್ರೆ 2 ಅಪ್ಲಿಕೇಶನ್ ಇರುತ್ತೆ. ಒಂದು ನಿಮ್ಮಲ್ಲಿ ಕೆನರಾ ಬ್ಯಾಂಕ್ ಇದ್ದರೆ ಆ ಅಪ್ಲಿಕೇಶನ್ ತೊಗೊಳ್ಳಿ. ಎರಡನೇದು ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಇಲ್ಲ, ನಾವು ಹೊಸದಾಗಿ ಮಾಡ್ತಾಯಿದ್ದೀವಿ ಅಂದರೆ ಸೊ ನಾನ್ ಕೆನರಾ ಬ್ಯಾಂಕ್ ಅಂತ ಒಂದು ಅಪ್ಲಿಕೇಶನ್ ಅಂದರೆ ಒಂದು ಇದಿದೆ, ಅಪ್ಲಿಕೇಶನ್ ಇದೆ, ಅದನ್ನು ತೊಗೊಳ್ಳಿ. ಸೊ ಅರ್ಥ ಆಗಿರುತ್ತೆ ಇದರಲ್ಲಿ. ಎರಡನೇ ವಿಚಾರ ನಾವು ನೋಡ್ತಾ ಇದ್ದೀವಿ, ಈ ಒಂದು 8 ತಿಂಗಳಿಂದ EMI ಕಟ್ತಾಯಿದ್ದೀವಿ, ಅದು ಇವಾಗ ಏನಾದರೆ ಎಲಿಜಿಬಿಲಿಟಿ ಬರುತ್ತಾ ಅಂತ. ಸೊ ಆ ಥರ ಇವಾಗ ಸದ್ಯಕ್ಕೆ ತೊಗೊಳ್ತಾ ಇಲ್ಲ. ಯಾಕಂದರೆ ಇವಾಗ ಏನು ನಾವು ಅಪ್ಲಿಕೇಶನ್ ಮಾಡಿ ಇವಾಗ ಹೊಸದಾಗಿ ಹೋಗ್ತಾ ಇದ್ದೀವೋ ಅದರಲ್ಲಿ ನಾವು ಈ ಒಂದು ಅಮೌಂಟು ಕಟ್ಟಾಗುತ್ತೆ, ಆವಾಗಿಂದನೇ ಕ್ಯಾಲ್ಕುಲೇಷನ್ ಆಗುತ್ತೆ. ಬಟ್ ಹಿಂದೆಯಿಂದ ಯಾವುದೂ ಕೊಡೋ ಥರ ಪ್ಲಾನ್ ಇಲ್ಲ. ಹಾಗಾಗಿ ಈ ಒಂದು ಡೌಟ್ಸ್ ಬೇಡ. 8 ತಿಂಗಳಿಂದ ಕಟ್ಟಿದರೂ ಕೂಡ ಅದನ್ನು ತೊಗೊಳ್ಳೋ ಥರ ಇನ್ನು ಸದ್ಯಕ್ಕೆ ಇಲ್ಲ. ಬೇರೆ ಏನಾದರೂ ಪ್ರೋಸೆಸ್ ಇದ್ದರೆ ಅಪ್ಡೇಟ್ ಮಾಡ್ತೀವಿ. ಮತ್ತು ಇನ್ನೊಂದು, ಈ ಒಂದು ಚಾನಲಲ್ಲಿ ಅಂದರೆ ಒಂದೊಂದು ಯೂಟ್ಯೂಬಲ್ಲಿ ಒಂದೊಂದು ಕಮ್ಯುನಿಕೇಷನ್ ಕೊಡ್ತಾ ಇದ್ದರೂ ಕೂಡ ತಮಗೆ ಒಂದು ಮಾತ್ರ ಕ್ಲಾರಿಟಿ ಇಲ್ಲಿ, ನಿಮ್ಮ ಅಂದರೆ ನಿಗಮಕ್ಕೆ ಹೋಗಿ ಒಂದು ಕ್ಲಾರಿಫಿಕೇಷನ್ ತೊಗೊಳ್ಳಿ. ಇದೆಲ್ಲ ಬಂದು ನೀವು ರಫ್ ಆಗೇ ತೊಗೊಳ್ಳಿ. ಸೊ ಯಾವುದೂ ಫೈನಲ್ ಮಾಡಿ. ತುಂಬ ಜನ ಒಂದು ಕ್ವಶನ್ನು ಏನಂದರೆ, ಸರ್ ಇವಾಗ ನನಗೆ 2,800 ರೂಪಾಯಿ 3,000 ರೂಪಾಯಿ ಕಡಿಮೆ ಆಗಿಬಿಡುತ್ತೆ ಅಂತ. ಸೊ ಅದು ಒಂದು ಕ್ಲಾರಿಟಿ ನಿಮಗೆ ಕೊಡಬೇಕಂತ ಇತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ಕೊಟ್ಬಿಡ್ತೀನಿ. ನೀವು ಕಟ್ತಾ ಇರುವಂಥ ಅಮೌಂಟು ಒಂದು 10,000 ಕಟ್ತಾ ಇದ್ದಾರೆ, ಒಬ್ಬರು ಬಂದು 10,000 ರೂಪಾಯಿ ಕಟ್ತಾ ಇದ್ದಾರೆ, ಒಬ್ಬರು 12,000 ಕಟ್ತಾ ಇದ್ದಾರೆ, ಒಬ್ಬರು 5,000 ರೂಪಾಯಿ ಕಟ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ 5-8% ತೊಗೊಳ್ತಾರೆ. ಅಂದರೆ 12,000 ಕಟ್ಟಿದ್ರೆ 5-8% ಅಲ್ಲಿ ಕೊಡ್ತಾರೆ ನಿಮಗೆ. ಇಲ್ಲಿ 5,000 ರೂಪಾಯಿ ಕಟ್ತಾ ಇದ್ರು ಕೂಡ 5-8% ನಿಮಗೆ ಎಷ್ಟಿದೆಯೋ ಅದರಲ್ಲಿ ನಿಮಗೆ ಫೈನಲೈಸ್ ಮಾಡ್ತಾರೆ. ಯಾಕಂದರೆ 12,000 ಕಟ್ಟೋ ಅಮೌಂಟನ್ನೇ ಇಲ್ಲೇ ಸಬ್ಸಿಡಿ ಇಷ್ಟು ಕೊಟ್ಟರೆ ನಿಮಗೆ ಯಾವ ರೀತಿಯಲ್ಲಿರುತ್ತೆ ಯೋಚನೆ ಮಾಡಿ. ಸೊ ಹಾಗಾಗಿ ನೀವು ಕಟ್ತಾ ಇರುವಂಥ ಅಮೌಂಟಲ್ಲಿ ನಿಮಗೆ 5-8% ಕೊಡ್ತಾರೆ. 10 ವರ್ಷ ತನಕ ನಿಮಗೆ ಆ ಒಂದು ಅಮೌಂಟು ನಿಮಗೆ ಸಹಾಯಧನ ಇರುತ್ತೆ. ಬಟ್ ಇದು ಸಹಾಯಧನ ಯಾವ ರೀತಿಯಲ್ಲಿ ನಿಮಗೆ ಆ ಅಮೌಂಟು ನಿಮಗೆ ಸಿಗುತ್ತಂದರೆ, ಸಿಂಪಲ್ ನಿಮ್ಮಲ್ಲಿರುವಂಥ ಕೆನರಾ ಬ್ಯಾಂಕ್ ಅಕೌಂಟಲ್ಲಿ ನೀವು ಒಂದು ಅಮೌಂಟ್ನ ಫೈನಲ್ ಮಾಡಿದ್ರೆ, ಸೊ ಸರ್ಕಾರದಿಂದ ಬರುವಂಥ ಆ ಒಂದು ಅಮೌಂಟು ನಿಮ್ಮ ಅಮೌಂಟು ಎಷ್ಟು ಕಟ್ಟಬೇಕಂತ ಇದನ್ನು ಸ್ಟ್ರೈಟಾಗಿ ತೆಗೆದು ನಿಮ್ಮ EMI ಆಪ್ಷನ್ಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಪ್ರೋಸೆಸ್ ನಿಮಗೆ ಇರೋದು. ಸೊ ಕನ್ಫ್ಯೂಷನ್ಸ್ ಬೇಡ.
ಅಪ್ಲಿಕೇಶನ್ ಏನಂತ ನಿಮಗೆ ಗೊತ್ತಿದೆ. ಸೊ ಇದು ಇದೆ. ಡಾಕ್ಯುಮೆಂಟೇಷನ್ ಏನೇನು ಬೇಕು, ಬೇಸಿಕ್ ನಿಮ್ಮಲ್ಲಿ ಇರುವಂಥ ಡಾಕ್ಯುಮೆಂಟೇಷನ್, ಸ್ವಾಧೀನ ಪತ್ರ ಇರಲಿ. ಸೊ ಇದೆಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ನ ತೊಗೊಂಡು ನೀವು ನಿಗಮಕ್ಕೆ ಒಂದು ಸತಿ ಭೇಟಿ ಮಾಡಿ. ಸೊ ಅದು ಕೂಡ ಇವಾಗ ಎಲ್ಲನೂ ಟ್ರಯಲ್ ವರ್ಷನಾಗೆ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಇದು ನಿಮಗೆ ಎಲ್ಲನೂ ಕಂಪ್ಲೀಟೇಷನ್ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಯಾರು ಪ್ರತಿಯೊಬ್ಬರಿಗೂ ಇದು ಇರುತ್ತೆ. ಅಂದರೆ ಯಾರಿಗಿರುತ್ತೆ ಅಂತ ಕೇಳಬೇಕಾದ್ರೆ NBFC ಬ್ಯಾಂಕಲ್ಲಿ ನೀವು ಲೋನ್ ತೊಗೊಂಡಿರುವಂಥ ಪ್ರತಿಯೊಬ್ಬರಿಗೂ ಈ ಒಂದು ಲೋನ್ ಎಲಿಜಿಬಿಲಿಟಿ ಇರುತ್ತೆ ನಿಮಗೆ. ಸೊ ನೆಕ್ಸ್ಟು ಈ ಪರ್ಸ್ನಲ್ ಲೋನ್ ಇರ್ಬೋದು, ಈ ಜ್ಯುವೆಲ್ಸ್ ಲೋನ್ ಇರ್ಬೋದು, ಇವರೆಲ್ಲ ಕೂಡ ನಿಮಗೆ ಎಲಿಜಿಬಿಲಿಟಿ ಇರ್ತಾರಂತ ನೋಡಿದ್ರೆ ಇವರೆಲ್ಲ ಸದ್ಯಕ್ಕೆ ಇಲ್ಲ. ಸೊ ಅದ್ರ ಬಗ್ಗೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ. ಅದೇನಾದರೂ ಇತ್ತಂದರೆ ನಿಮಗೆ ಅಪ್ಡೇಟ್ಸು ಕೊಡ್ತೀನಿ. ಇವಾಗ ನಿಮಗೆ ಒಂದು ಕ್ಲಾರಿಟಿ ಬಂದಿರುತ್ತೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ. ಮತ್ತು ಇನ್ನೊಬ್ಬರು ವೀಡಿಯೋ ಬಂದು ಸರ್ ತುಂಬ ದಿವಸ ಆಗ್ತಾಯಿದೆ, ವೀಡಿಯೋನ ಅಪ್ಡೇಟ್ ಮಾಡ್ದಿಲ್ಲ ಅಂತ ಪ್ರತಿಯೊಬ್ಬರಿಗೂ ವೀಡಿಯೋನ ಇನ್ ಟೈಮಲ್ಲಿ ಅಪ್ಡೇಟ್ ಮಾಡಬೇಕಂತಲೇ ಇರೋದು. ಬಟ್ ಆದರೆ ಸ್ವಲ್ಪ ಕೆಲಸಗಳು, ಸಂಘಟನೆ ಒಂದು ಕೆಲಸಗಳು ಇರೋದರಿಂದ ಸೊ ಏನು ಇನ್ಫಾರ್ಮೇಷನ್ ಮೆಸೇಜ್ ಇದೆಯೋ ಅದನ್ನು ಮಾತ್ರ ಇಮಿಡಿಯೇಟಾಗಿ ಬಂದು ಕೊಟ್ಟು ಹೋಗ್ತಾ ಇದ್ದೀವಿ. ಆದಷ್ಟು ಇನ್ನು ಹಲವಾರು ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ.